ಹಲೋ. ಹಾಂ, ಹೇಳು ಸೌಂದರ್ಯ. ಹೌದೇ, ಪ್ರಶಾಂತನ ರಿಸಲ್ಟ್ ಬಂತು. ಹಾಂ, ಅಲ್ಲ ನೋಡಿದೆ ನಾನು. ಸೌಂದರ್ಯ ಫೋನೇ ಮಾಡಿದ್ಲೇ. ಪ್ರಶಾಂತ್ನ ರಿಸಲ್ಟ್ ಕೇಳಿ ಫೋನ್ ಮಾಡೋದಾಯ್ತಪ್ಪ, ಇಷ್ಟೊತ್ತಿಗೆ ಫೋನ್ ಬರೋಕ್ಕಿತ್ತು ಹೇಳ್ತಾ ಇದ್ದಿದ್ದೆ ನಾನು ಪ್ರಶಾಂತ್ನ ಹತ್ರ. ಹಾಂ, ಇಲ್ಲೇ ಅವನು ಮೀಲೋಯ್ದ. ಹ್ಞೂ ಹ್ಞೂ 88 ಆಯ್ತು. ಹೌದು, ಎಂತ ಚಲೋ ಆದಂಗತ್ತೆ. ಹೌದೇ, 88 ಆದ್ರೆ ಚಲೋ ಆದಂಗತ್ತ. ಬರೀ ಮೊಬೈಲ್ ಹಿಡ್ಕೊಂಬುದು ಬಿಲ್ಯ. ಓದ್ಕಂಡು ಯಾಕೆ ಹೇಳಿದ್ರೆ ಓದ್ಕಂಡಾಯ್ದು ಹೇಳ್ತಾ. ಹಾಂ, ಅದೇನು ಮೊಬೈಲಲ್ಲೇ ನೋಡ್ಕೊಂಡು ಓದ್ಕೊಂಬುದಿರ್ತಾಡ, ಹಂಗಾಗಿ ಮೊಬೈಲ್ ಹಿಡ್ಕತ್ತೆ ತಾನು. ಮೊಬೈಲ್ ಹಿಡ್ಕೊಂಡ್ರು ಓದ್ಕತ್ತಾನೆ ಇರುತ್ತೆ ಹೇಳ್ತಾ. ಈಗ ಆಯ್ಲಿ ಹೇಳು, ಒಂದು 90 ಆಗಿದ್ರೆ ಚಲೋ ಆದಂಗತ್ತ ಅದು. ಬಾಕಿ ಅನ್ಸು ಕೆಲಸ ಮಾಡೋದಿಲ್ಲ ಬಿಲ್ಯ. ಉಂಬುದು ತಿಂಬುದು, ರೂಮಿಗೆ ಹೋಗಿ ಕುತ್ಕೊಂಬುದು, ಮೊಬೈಲ್ ಹಿಡ್ಕೊಂಡು ಕುತ್ಕೊಂಬುದು, ಓದ್ತೆ ಹೇಳ್ತಾ. ಹಾಂ, ಅಲ್ಲ ನಿಂಗಳದ್ದೆಲ್ಲ ರಾಶಿ ಚಲೋ ಇತ್ತಲ್ಲೇ. ಆ ಲೆಕ್ಕಕ್ಕೆ ಒಂದು 90 ಮಾಡೋದಿದ್ರೆ ಹೇಳಿದ್ದೆ ನಾ ಮೊದಲೆಯ. ನೋಡು ಸೌಂದರ್ಯ ಅಕ್ಕಲ್ಲ ರಾಶಿ ಚಲೋ ಪರ್ಸೆಂಟೇಜ್ ಮಾಡಿದ್ದ. ಆವಾಗ ಅಷ್ಟು ಕೆಲಸ ಮಾಡ್ಕೊಂಡು ಎಲ್ಲದು ಮಾಡ್ಕೊಂಡು ನೀ 90 ತೆಗೆದ್ರ ಅವತ್ಲೇ ಹೇಳಿದ್ದೆ ಮೊದಲೆಯ. ಕಷ್ಟದಿತ್ತು ಹೇಳ್ತಾ. ಹ್ಞೂ, ಸೈನ್ಸಲ್ಲೇ ಮಾತ್ರ ಕಡಿಮೆ ಐತೆ. ಸೈನ್ಸು ಮ್ಯಾಥ್ಸು ಅದರಲ್ಲೇ ಚಲೋ ತೆಗಿಯಕಾಯ್ತು, ಅದರಲ್ಲೇ ಕಡಿಮೆ ಮಾಡಿದ್ದ. ರೀಚೆಕ್ಕಿಂಗ್ ಆಗ್ತಾ ಹೇಳ್ಕತ್ತಿದ್ನಪ್ಪ. ಹ್ಞೂ, ಅಲ್ಲ ಕಷ್ಟಿದ್ದಿತ್ತಡ. ಆದರೂ ಒಂದ್ಸಲ ರೀಚೆಕ್ಕಿಂಗ್ ಆಗ್ತೆ. ನನ್ನ ಲೆಕ್ಕದಲ್ಲಿ ಅಷ್ಟು ಬತ್ತಲೆ ಮಾತ್ರ ಹೆಚ್ಚು ಬರೋಕ್ಕಿತ್ತು. ಬರಿದೆ ಹೇಳ್ಕತ್ತಿದ್ದ. ಹ್ಞೂ, ಸಿ ಇ ಟಿಗಲ್ಲವ ಸೈನ್ಸು ಮ್ಯಾಥ್ಸ್ ಇದೆ ಬೇಕಲ್ಲೇ ಚಲೋ ಪರ್ಸೆಂಟೇಜು. ಸಿ ಇ ಟಿ ಬರೆಯೋ ಮಾಡ್ತಾ ಇದ್ದ. ಹೌದು. ಹ್ಞೂ, ಇಂಜಿನಿಯರ್ ಮಾಡ್ತಾನ, ಡಾಕ್ಟ್ರ್ ಮಾಡ್ತಾನ. ಈ ನಮ್ನಿ ಎಲ್ಲ ಮಾರ್ಕ್ಸು ಪರ್ಸೆಂಟೇಜ್ ತೆಗೆದ್ರೆ ಇಂಜಿನಿಯರ್ ಡಾಕ್ಟ್ರ್ ಮಾಡ್ಲವತ್ತಾಳು. ಮಾತ್ರ ಸೀರಿಯಸ್ ತಗೊಂಡು ಓದುದು ಅದೆಲ್ಲ ಎನ್ಸು ಇಲ್ಲೇ. ಓದ್ಕಲ್ಲ ಕಲೀಲಿ ಎಷ್ಟು ಬೇಕು ಕೊಡು ದುಡ್ಡು. ಚಲೋ ಪರ್ಸೆಂಟೇಜ್ ತೆಗೆದ್ರೆ ಚಲೋ ಮಾರ್ಕ್ಸ್ ಬಂದ್ರೆ ಮಾತ್ರ ಕಡಿಮೆ ಲವ್ತಿಪ್ಪು. ಈಗ ಬೇಜಾರು ಮಾಡ್ತಾ ಮಾತ್ರ ಹೆಚ್ಚಿಗೆ ಚಲೋ ಪರ್ಸೆಂಟೇಜ್ ತೆಗಿಲ್ಲ ಇತ್ತೋಳಿ. ಹೌದಾ, ಕಡೆಗೆ ಆ ಲಕ್ಷ್ಮೀಶಂದ ಎಷ್ಟು ಆತಡೆ ನಿಂಗ್ಳೂರಮ್ಮ ರಾಶಿ ಹುಷಾರಿದ್ನರೆ ಗೊತ್ತಿಲ್ಯಾ. ಹಾಂ, ಇಲ್ಲೇ ನನ್ನ ಹೊತ್ತಿಗೆ ಮಾಡಿನೇ ಹೊತ್ತಾವ. ಹೌದು. ಹಾಂ, ಅವ ಚಲೋ ಮಾಡಿಪ್ಪ. ಇಂಜಿನಿಯರೇ ಓದ್ಸೋ ಹೇಳ್ತಾ ಇದ್ದವು. ಹಾಂ, ಅದೇ. ಹಾಂ, ಅದೇ ಇಲ್ಲೇ ಬೈನಿಲ್ಲೇನು. ಅದೇ ಇಷ್ಟೊತ್ತು ಈಗ ಮಿನ್ಕಮ್ಲ ಹೊತ್ವಾಳು ಹಿಂಗೆ ಬರೀ ಆಳ್ಶತನದಲ್ಲೇ ಹತ್ತೋಳಿ. ಇದೇ ನಮ್ನಿ ಆಳ್ಶತನ ಮಾಡ್ರಿ ಇಂಜಿನಿಯರ್ ಡಾಕ್ಟ್ರು ಎಲ್ಲ ಅಪ್ಲವ್ತಾ. ಅವರು ಬೈಕತ್ತಿದ್ರು ಸರಿಯ. ಬೈಕ್ ಬೇಕು ಹೇಳ್ಕತ್ತಿದ್ದ. ಬೈಕ್ ಎಲ್ಲ ಬೆಂಕಿ ಬಿತ್ತು. 88% ಡಿಸ್ಟಿಂಕ್ಷನ್ ಆಯ್ದೋಳು ಕುಣ್ಕತ್ತಿದ್ದ ಇವ ಫಸ್ಟಿಗೆ. ಕಡೆಗೆ ಅವ್ರು 88 ಎಲ್ಲ ಸಾಕೌತ್ಲೆ 96 ಆಗಕ್ಕಿತ್ತು ಹೇಳು ತನಕವ. ಈಗ ಬೈಕ್ ಕ್ಯಾನ್ಸಲ್ ಆಯ್ದು. ಹ್ಞೂ, ಮೊಬೈಲು ಬೈಕು ಹೊಸ ಮೊಬೈಲಾರು ತಗತ್ತೆ ಹೇಳ್ಕತ್ತಿದ್ದ. ಹೊಸ ಮೊಬೈಲಲ್ಲ, ಇದ್ದ ಮೊಬೈಲಲ್ಲೇ ಈ ನಮ್ನಿ ಪರ್ಸೆಂಟೇಜ್ ಬಂತು. ಇನ್ನು ಹೊಸ ಮೊಬೈಲು ತಗೊಂಡು ಮತ್ತಷ್ಟು ಹಾಳು ತೆಗಿಯೋದಿದ್ದು ನೋಡು ಹೇಳಿದ್ರು. ಹ್ಞೂ, ಇಲ್ಲೇ ರಾಶಿ ಬೈಲು ಓದ್ತಿವಿಲ್ಲ ನಂಗೆ. ಅಲ್ಲ ಮಾತೃ ಹೇಳೋದಿದ್ರೆ ಅವಕ್ಕೆ ಸೀರಿಯಸ್ನೆಸ್ ಬತ್ತಲಿ ಅಲ್ಲೇ. ಹಾಂ,
ನೋಡು ಯಾವ ಕಾಲೇಜು ಅವನೇ ಅನ್ಸೊಂದು ಹೇಳ್ಕೊತಾ ಇದ್ನಪ್ಪ, ಯಾರ್ಯಾರ ಹತ್ರ ಕೇಳ್ಕೊತಾ ಇದ್ದ. ಸೌಂದರ್ಯಕ್ಕಂಗೊಂದು ಕಾಲ್ ಮಾಡು ಕೇಳು, ಅದಕ್ಕೆ ಸುಮಾರೆಲ್ಲ ಗೊತ್ತಿದ್ದು ಹೇಳಿದ್ದೆ. ಮಾಡುವ, ಹಾಂ, ಸಂಜೆ ಒಳಗೆ ಫೋನ್ ಮಾಡೋಕ್ಕೆ ಹೇಳ್ತೆ ನಿಂಗೆ. ಹಾಂ, ಅಡ್ಡಿಲ್ಲ, ಮಾತ್ರ ಹೇಳು ಅವಂಗೆ. ಹಾಂ, ನೀ ಹೇಳಿರಾರು ಕೇಳ್ತನಲ್ಲ ಅವ. ಹಾಂ, ಅದೇ ಎಂತ ಮಾಡವನ, ಎಲ್ಲಿ ಯಾವ ಕಾಲೇಜ್ ಹೋಗವನ ಹೇಳ್ಕತಿದ್ದ. ಹ್ಞೂ, ಅದೇ ನನಗಂತೂ ಬಗೆಹರಿತ್ಲ ಬಿಲಿ ಅದು. ನಿಂಗನೇ ಅಕ್ಕ ತಮ್ಮ ಅನ್ಸೋಳು ಮಾತಾಡ್ಕೊಳ್ಳಿ. ಹಾಂ, ಅಡ್ಡಿಲ್ಲ. ಹಾಂ, ಮಧ್ಯಾಹ್ನ ಪಗೆ ಹಂಗೆ ಅವ್ ನನ್ನ ಹತ್ರ ಮಾಡೋಕೆ ಹೇಳ್ತೆ, ಇಲ್ಲಾಂದ್ರೆ ಸಂಜೆ ಪಗೆ ನೀ ಮಾಡು. ಹಾಂ, ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ, ಬಾರೆ. ಹಾಂ, ಪಾಯಸ ಎಲ್ಲ ಮಾಡಾಕ್ತೆ. ಹಾಂ, ಯಾವಾಗ ಬತ್ತೆ? ಈಗ ರಜೆನೇ ಇಲ್ಲ, ಅವಂಗೂ ರಜೆ ಇದ್ದು. ಬಾ ನೀ ಮನೆಗೆ ಬಾ. ಹ್ಞೂ, ಹೌದಾ, ಅಡ್ಡಿಲ್ಲ, ಮುಗಿದ ಮೇಲೆ ಬಾ. ಹ್ಞೂ, ಅಡ್ಡಿಲ್ಲ. ಮಾವಿನಣ್ಣೆಲ್ಲ ಬೀಳ್ತಾಗಿದ್ದು. ಹೌದೌದು, ನಾಲ್ಕು ಬೀಳ್ತಾಗಿದ್ದು, ನೀ ಬಪ್ಪು ತನಕ ಸರಿ ಹೋಯ್ತು. ಹ್ಞೂ, ಅದೇ ಬಾ. ಹಾಂ, ಸರಿ. ಹಾಂ.